ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಧನುಸ್ಸು ರಾಶಿಯವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಧನುಸ್ಸು ರಾಶಿಯವರಿಗೆ ಆಗಸ್ಟ್ 12, 13, 14, 15 ದಿನಾಂಕಗಳಲ್ಲಿ ಜರುಗಲಿರುವ ಪರಿಣಾಮಗಳ ಬಗ್ಗೆ ಈ ದಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ಏಕೆಂದರೆ ಧನುಸ್ಸು ರಾಶಿಯವರು ಹಾಗೆಯೇ ಒಮ್ಮೆ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೈವವನ್ನು ನೆನೆಸಿಕೊಂಡು ಈ ವಿಡಿಯೋದಲ್ಲಿ ಹೇಳುವ ಪ್ರತಿಯೊಂದು ಮಾತಿನ ಮೇಲೆಯೂ ಶ್ರದ್ಧೆ ವಹಿಸಿ ಪೂರ್ತಿಯಾಗಿ ಕೇಳಿ. ಏಕೆಂದರೆ ಈ ಆಸಕ್ತಿಕರವಾದ ಮಾಹಿತಿ ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಗಳಿಗೆ ಪ್ರಧಾನವಾದ ಕಾರಣವಾಗಲಿದೆ. ಮುಖ್ಯವಾಗಿ ಹೇಳಬೇಕೆಂದರೆ ಈ 4 ದಿನಗಳು ಬಹಳ ವಿಶೇಷವಾದವು. ನೀವು ಊಹಿಸದ ರೀತಿಯಲ್ಲಿ ಒಂದು ಮಹಾ ಅದ್ಭುತ ಜರುಗಲಿದೆ. ಎಷ್ಟೋ ದಿನಗಳಿಂದ ಎದುರು ನೋಡುತ್ತಿದ್ದ ಕೆಲವು ಶುಭವಾರ್ತೆಗಳು ನಿಮ್ಮ ಕಿವಿಗೆ ಬೀಳುವಂತಹ ಸಾಧ್ಯತೆಗಳಿವೆ. ನಿಂತುಹೋದ ಕೆಲಸಗಳು ಮತ್ತೆ ಮುನ್ನಡೆಯುವುದು, ಕೈಗೆ ಬರಬೇಕಾದ ಹಣ ಬರುವುದು, ಕುಟುಂಬದಲ್ಲಿ ಸಂತೋಷಕರವಾದ ವಾರ್ತೆ ಕೇಳುವುದು ಮುಂತಾದ ಪರಿಣಾಮಗಳು ನಿಮಗೆ ಖಂಡಿತವಾಗಿಯೂ ಕಾಣಿಸುತ್ತವೆ. ಮುಖ್ಯವಾಗಿ ನೀವು ಬಿಟ್ಟುಬಿಟ್ಟೆವು ಅಂದುಕೊಂಡ ಕೆಲಸ ಕೂಡ ನಡೆಯುತ್ತದೆ. ನಿಮಗಂತೂ ಈ ದಿನ ಹೇಳಬೇಕೆಂದರೆ ಈ 4 ದಿನಗಳಲ್ಲಿ ಮಾಡಿಕೊಳ್ಳಬೇಕಾದ ದೇವತಾರಾಧನೆ ಮತ್ತು ಪರಿಹಾರಗಳ ಬಗ್ಗೆಯೂ ತಿಳಿದುಕೊಳ್ಳಿ. ಅತ್ಯಂತ ಶಕ್ತಿಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಒಂದಾಗಿದೆ. ನಿಮ್ಮ ಮನಸ್ಸು ಸಮುದ್ರದಂತಹುದು. ಹೊರಗೆ ಪ್ರಶಾಂತವಾಗಿ ಕಂಡರೂ ಒಳಗೆ ಎಷ್ಟೋ ಭಾವೋದ್ವೇಗಗಳು ಅಡಗಿರುತ್ತವೆ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಹೃದಯಪೂರ್ವಕವಾಗಿ ಪ್ರೀತಿಸುತ್ತೀರಿ. ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬುತ್ತೀರಿ. ಆದರೆ ಒಮ್ಮೆ ಮೋಸ ನಡೆದರೆ ನಿಮ್ಮ ವಿಷಯದಲ್ಲಿ ಜೀವನಪೂರ್ತಿ ಆ ಮೋಸವನ್ನು ಮರೆಯುವುದು ನಿಮಗೆ ತುಂಬಾ ಕಷ್ಟವಾಗುತ್ತದೆ. ಇನ್ನು ನಿಮ್ಮ ಜೀವನದಲ್ಲಿ ಬಹಳಷ್ಟು ಜನರು ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯವೆಂದು ಭಾವಿಸಿದರು. ನಿಮ್ಮ ನಿಶ್ಶಬ್ದವನ್ನು ಭಯವೆಂದುಕೊಂಡರು. ಆದರೆ ಅವರು ತಿಳಿದುಕೊಳ್ಳಲಾಗದ ಒಂದು ವಿಷಯ ಏನೆಂದು ಗೊತ್ತೇ? ನೀವು ಮೌನವಾಗಿದ್ದಾಗ ಅವರು ಬಲಹೀನರಲ್ಲ, ಅವರು ಸರಿಯಾದ ಸಮಯಕ್ಕಾಗಿ ಎದುರು ನೋಡುತ್ತಿದ್ದಾರೆ. ಎದುರಿನವರು ಎಷ್ಟೇ ಅನ್ಯಾಯ ಮಾಡಿದರೂ ಮೊದಲು ನೀವು ಸಹನೆಯಿಂದ ಇದ್ದೀರಿ. ನೀವು ಒಂದು ಅವಕಾಶವನ್ನು ಎದುರಿನ ವ್ಯಕ್ತಿಗಳಿಗೆ ನೀಡಿದಿರಿ, 2ನೇ ಅವಕಾಶವನ್ನೂ ನೀಡಿದಿರಿ. ಆದರೆ 3ನೇ ಬಾರಿಯೂ ಅದೇ ತಪ್ಪು ನಡೆಯುತ್ತಿದ್ದರೆ ನಿಮ್ಮ ನಿರ್ಧಾರ ತುಂಬಾ ಕಠಿಣವಾಗಿ ಬದಲಾಯಿತು. ಇದೇ ಕಾರಣಕ್ಕೆ ಕೆಲವರು ನಿಮ್ಮನ್ನು ಅಹಂಕಾರಿ ಎಂದು ಭಾವಿಸಿದರು. ಆದರೆ ನಿಜಕ್ಕೆ ನೀವು ಅಹಂಕಾರಿಗಳೇ ಅಲ್ಲ, ನೀವು ಸ್ವಾಭಿಮಾನಿಗಳು. ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳುವುದು ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ವಿಷಯ ಕಾಣಿಸುತ್ತದೆ. ನೀವು ಯಾರಿಗೆ ಸಹಾಯ ಮಾಡಿದರೂ ಕೂಡ ಕೆಲವೊಮ್ಮೆ ಆ ವ್ಯಕ್ತಿಗಳು ತದನಂತರ ನಿಮಗೆ ವಿರುದ್ಧವಾಗಿ ಬದಲಾದರು. ನೀವು ಮೇಲಕ್ಕೆ ಬೆಳೆಯಬೇಕೆಂದು ಪ್ರಯತ್ನಿಸುತ್ತಿದ್ದಾಗ ಕೆಲವರು ನಿಮಗೆ ಅಡ್ಡವಾಗಿ ನಿಂತರು. ನಿಮ್ಮ ವಿಜಯವನ್ನು ನೋಡಿ ಸಂತೋಷಪಡುವವರಿಗಿಂತ ಅಸೂಯೆ ಪಡುವವರು ತುಂಬಾ ಹೆಚ್ಚಾಗಿ ನಿಮ್ಮ ಸುತ್ತಲೂ ಇದ್ದಾರೆ. ಅಷ್ಟೇ ಅಲ್ಲದೆ ನಿಮ್ಮಲ್ಲಿರುವ ಆಕರ್ಷಕವಾದ ಶಕ್ತಿ ಬಹಳಷ್ಟು ಜನರನ್ನು ಪ್ರಭಾವಿಸುತ್ತದೆ. ನೀವು ಒಂದು ಕೋಣೆಗೆ ಪ್ರವೇಶಿಸಿದರೆ ಎಲ್ಲರ ದೃಷ್ಟಿ ನಿಮ್ಮ ತಲೆ ಹೋಗುತ್ತದೆ. ನೀವು ಹೆಚ್ಚಾಗಿ ಮಾತನಾಡದಿದ್ದರೂ ನಿಮ್ಮ ಉಪಸ್ಥಿತಿ ವಿಶೇಷವಾಗಿರುತ್ತದೆ. ಇದು ನಿಮ್ಮ ರಾಶಿಗೆ ಸಂಬಂಧಿಸಿದ ಒಂದು ದೊಡ್ಡ ವರ. ಆದರೆ ಇದೇ ವರ ಕೆಲವೊಮ್ಮೆ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ. ಯಾಕೆಂದರೆ ನಿಮ್ಮ ಕಾಂತಿಯನ್ನು ಸಹಿಸಲಾಗದವರು ನಿಮಗೆ ವಿರುದ್ಧವಾಗಿ ಮಾತನಾಡಲು ಪ್ರಾರಂಭಿಸಿದರು. ಹಾಗೆಯೇ ನೀವು ಚಿಕ್ಕಂದಿನಿಂದಲೂ ಕೆಲವು ಕಷ್ಟಗಳನ್ನು ಎದುರಿಸಿದ್ದೀರಿ. ಇತರರಿಗಿಂತ ಹೆಚ್ಚಾಗಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾಗಿ ಬಂತು. ಕೆಲವು ಸಂದರ್ಭಗಳಲ್ಲಿ ಕುಟುಂಬದ ಸದಸ್ಯರಿಂದ ನಿರಾಶೆಯೂ ಉಂಟಾಯಿತು. ನಿಮ್ಮ ಮನಸ್ಸಿನಲ್ಲಿರುವ ಬಾಧೆಯನ್ನು ನೀವು ಹೊರಗೆ ಹಾಕುವುದಿಲ್ಲ. ರಾತ್ರಿಗಳಲ್ಲಿ ಒಂಟಿಯಾಗಿದ್ದಾಗ ಮಾತ್ರ ಹೆಚ್ಚಾಗಿ ಆಲೋಚನೆ ಮಾಡುತ್ತಿರುತ್ತೀರಿ. ಏಕೆ ನನ್ನ ಜೀವನದಲ್ಲಿ ಈ ರೀತಿ ನಡೆಯುತ್ತಿದೆ, ನಾನು ಯಾರಿಗೂ ಕೆಡುಕು ಮಾಡಲಿಲ್ಲವಲ್ಲ ಎಂದು ಬಹಳಷ್ಟು ಬಾರಿ ಅಂದುಕೊಂಡಿದ್ದೀರಿ. ಇದಕ್ಕೆ ಕಾರಣ ನಿಮ್ಮ ರಾಶಿಯ ಕರ್ಮಬಲ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ವಿಶೇಷವಾದ ಅರ್ಥವಿದೆ. ಭಗವಂತ ನಿಮ್ಮನ್ನು ಸಾಧಾರಣ ವ್ಯಕ್ತಿಯಂತೆ ತಯಾರಿಸಿಲ್ಲ. ಕಷ್ಟಗಳನ್ನು ಎದುರಿಸಿ ಇನ್ನಷ್ಟು ಬಲಶಾಲಿಯಾಗಿ ಬದಲಾಗುವ ವ್ಯಕ್ತಿಯನ್ನಾಗಿ ಮಾಡಿದ್ದಾನೆ. ಅದಕ್ಕೆ ನೀವು ಪಡುವ ಪ್ರತಿಯೊಂದು ಕಷ್ಟವೂ ಕೊನೆಗೆ ಒಂದು ದೊಡ್ಡ ಪಾಠವನ್ನು ನಿಮಗೆ ಕಲಿಸಿದೆ. ಆದರೆ ಈಗ ನೀವು ಬಹಳ ಜಾಗರೂಕರಾಗಿ ಕೇಳಬೇಕಾದ ವಿಷಯದ ಬಗ್ಗೆ ಹೇಳುತ್ತಿದ್ದೇನೆ. ನಿಮ್ಮ ಜೀವನವನ್ನು ಹಾಳುಮಾಡುವಂತಹ ಒಂದು ದೊಡ್ಡ ತಪ್ಪು ನಿಮ್ಮ ಬಳಿ ಅಡಗಿದೆ. ಅದೇನೆಂದರೆ ನೀವು ಎಲ್ಲರನ್ನೂ ಸುಲಭವಾಗಿ ನಂಬಿಬಿಡುವುದು. ನಿಮ್ಮ ಮನಸ್ಸು ತುಂಬಾ ಒಳ್ಳೆಯದು. ಅದಕ್ಕೆ ಎದುರಿನವರು ಹೇಳಿದ ಮಾತುಗಳನ್ನು ನೀವು ತಕ್ಷಣವೇ ನಿಜವೆಂದು ನಂಬುತ್ತೀರಿ. ಆದರೆ ಪ್ರತಿಯೊಬ್ಬರೂ ನಿಮ್ಮಂತೆಯೇ ಇರುವುದಿಲ್ಲವಲ್ಲ. ಕೆಲವರು ನಿಮ್ಮ ಜೀವನಕ್ಕೆ ಪ್ರೀತಿಯಿಂದಲ್ಲ, ಅಗತ್ಯಕ್ಕಾಗಿ ಮಾತ್ರ ಬರುತ್ತಾರೆ. ಅವರ ಕೆಲಸ ಮುಗಿದ ನಂತರ ದೂರವಾಗಿ ಬಿಡುತ್ತಾರೆ. ಅದಕ್ಕೆ ಯಾರಿಗಾದರೂ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹೇಳುವ ಮೊದಲು 1ಕ್ಕೆ 2ರಷ್ಟು ಆಲೋಚಿಸಿ. ಹಾಗೆಯೇ ನಿಮ್ಮ ಅಭಿವೃದ್ಧಿ ಹಾಗೂ ನೀವು ಮಾಡುತ್ತಿರುವ ಕೆಲಸಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ರಹಸ್ಯವಾಗಿಡುವುದನ್ನು ರೂಢಿಸಿಕೊಳ್ಳಿ. ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಯೋಜನೆಗಳನ್ನು ಮುಂಚಿತವಾಗಿಯೇ ಹೊರಹಾಕುವ ಅಗತ್ಯವಿಲ್ಲ. ನೀವು ವಿಜಯ ಸಾಧಿಸಿದ ನಂತರವೇ ಪ್ರಪಂಚಕ್ಕೆ ಅದರ ಬಗ್ಗೆ ವ್ಯಕ್ತಪಡಿಸಿ. ಈ ಒಂದು ನಿಯಮವನ್ನು ನೀವು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಕಡಿಮೆಯಾದಂತೆಯೇ. ಇಲ್ಲಿ ನಿಮಗೊಂದು ಚಿಕ್ಕ ವಿನಂತಿ ಕೂಡ ಇದೆ. ಏನೆಂದರೆ ಇದುವರೆಗೆ ನೀವು ಖಂಡಿತವಾಗಿಯೂ ಈ ವಿಡಿಯೋವನ್ನು ಲೈಕ್ ಮಾಡಿರದಿದ್ದರೆ ಲೈಕ್ ಮಾಡಿ, ಭಕ್ತಿ ಜ್ಯೋತಿಷಿ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಯಾವ ಪ್ರದೇಶದಿಂದ ನೋಡುತ್ತಿದ್ದೀರೋ ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ಯಾವ ಕೋರಿಕೆ ಇದೆಯೋ ಆ ಕೋರಿಕೆ ಮನಪೂರ್ವಕವಾಗಿ ನೆರವೇರಲಿ ಎಂದು
ನಾನು ಕೂಡ ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಇನ್ನು ನೀವು ಹೆಚ್ಚಾಗಿ ಮಾಡುವ ತಪ್ಪು ಅಂದರೆ ಕೋಪ. ನಿಮ್ಮ ಕೋಪ ತುಂಬಾ ಅಪಾಯಕಾರಿ. ಸಾಧಾರಣವಾಗಿ ನೀವು ತುಂಬಾ ಪ್ರಶಾಂತವಾಗಿರುತ್ತೀರಿ, ಆದರೆ ಒಮ್ಮೆ ಕೋಪ ಬಂದರೆ ನಿಮ್ಮನ್ನು ನೀವೇ ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬಾ ಕಠಿಣವಾಗಿರುತ್ತವೆ, ತದನಂತರದ ನೋವಿಗೂ ಕಾರಣವಾಗುತ್ತವೆ. ಅದಕ್ಕೆ ಕೋಪ ಬಂದಾಗ ತಕ್ಷಣವೇ ಸ್ಪಂದಿಸಬೇಡಿ, ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಭಗವಂತನ ನಾಮ ಜಪಿಸಿ, ಆ ನಂತರವಷ್ಟೇ ಯಾವುದಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. ಮುಖ್ಯವಾಗಿ ಆಗಸ್ಟ್ 12, 13, 14, 15 ಈ 4 ದಿನಗಳಲ್ಲಿ ಅವಸರದಿಂದಾಗಲಿ ಅಥವಾ ಕೋಪದಿಂದಾಗಲಿ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹಾಗೆಯೇ ಯಾರೊಂದಿಗೂ ಒರಟಾಗಿ ವರ್ತಿಸಬೇಡಿ. ಸಂಬಂಧಗಳನ್ನು ಕಳೆದುಕೊಳ್ಳುವ ಅಪಾಯವಿದೆ. ಆದ್ದರಿಂದ ಬಾಂಧವ್ಯಗಳನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ಇನ್ನು ನಿಮ್ಮ ಸುತ್ತಲೂ ನಡೆಯುತ್ತಿರುವ ಕೆಲವು ಘಟನೆಗಳು ನಿಮಗೆ ಆಶ್ಚರ್ಯವನ್ನು ಉಂಟುಮಾಡಿರಬಹುದು. ಅಂದರೆ ಕೆಲವು ದಿನಗಳಿಂದ ಇರಬಹುದು, ಕೆಲವು ತಿಂಗಳುಗಳಿಂದ ಇರಬಹುದು. ಕೆಲವು ವಿಚಿತ್ರವಾದ ಕನಸುಗಳು, ಕೆಲವು ಸಂಕೇತಗಳು, ಕೆಲವು ಅಂದುಕೊಳ್ಳದ ಪರಿಚಯಗಳು, ಇವೆಲ್ಲವೂ ಸಾಧಾರಣವಾದ ಘಟನೆಗಳಲ್ಲ. ಇವುಗಳ ಹಿಂದೆ ಖಂಡಿತವಾಗಿಯೂ ದೈವಿಕ ರಹಸ್ಯ ಅಡಗಿರುತ್ತದೆ. ಆ ರಹಸ್ಯದ ಬಗ್ಗೆ ಈಗ ನೀವು ಖಂಡಿತವಾಗಿ ತಿಳಿದುಕೊಳ್ಳಲೇಬೇಕು. ಆ ವಿಷಯಕ್ಕೆ ಹೋಗುವ ಮೊದಲು ನಿಮ್ಮ ಜೀವನದಲ್ಲಿರುವ ಮತ್ತೊಂದು ಮುಖ್ಯವಾದ ಸೂಚನೆಯ ಬಗ್ಗೆ ಈಗ ನಾನು ಹೇಳುತ್ತಿದ್ದೇನೆ. ಬರಲಿರುವ ಆಗಸ್ಟ್ 12, 13, 14, 15ರ ಈ 4 ದಿನಗಳಲ್ಲಿ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆ ನಿರ್ಧಾರ ನಿಮ್ಮ ಭವಿಷ್ಯವನ್ನು ತುಂಬಾ ಹೆಚ್ಚಾಗಿ ಪ್ರಭಾವಿಸುತ್ತದೆ. ಅದಕ್ಕೆ ಅವಸರ ಪಡಬೇಡಿ. ಯಾರಾದರೂ ಯಾವುದೇ ಒತ್ತಡ ತಂದರೂ ತಕ್ಷಣವೇ ಅದಕ್ಕೆ ಒಪ್ಪಿಗೆ ತಿಳಿಸಬೇಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತದೋ ಪ್ರಶಾಂತವಾಗಿ ಕೇಳಿ. ಏಕೆಂದರೆ ನಿಮಗೆ ಅಂತರಂಗದ ಜ್ಞಾನ ತುಂಬಾ ಬಲವಾಗಿರುತ್ತದೆ. ಅಂದರೆ ನಿಮ್ಮ ಮನಸ್ಸು ಮುಂಚಿತವಾಗಿಯೇ ಕೆಲವು ವಿಷಯಗಳನ್ನು ನಿಮಗೆ ಎಚ್ಚರಿಸಿ ಹೇಳುತ್ತದೆ. ಆದರೆ ಬಹಳಷ್ಟು ಬಾರಿ ನೀವು ಆ ಸಂಕೇತಗಳನ್ನು ಗಮನಿಸುವುದಿಲ್ಲ. ಅದರಿಂದ ನಂತರ ಅಯ್ಯೋ, ನನ್ನ ಮನಸ್ಸು, ನನ್ನ ಅಂತರಾತ್ಮ ಎಂದೋ ಈ ರೀತಿ ಹೇಳಿತ್ತಲ್ಲ, ಹಾಗೆಯೇ ಮಾಡಿದ್ದರೆ ಚೆನ್ನಾಗಿರುತ್ತಿತ್ತಲ್ಲ ಎಂದು ಪಶ್ಚಾತ್ತಾಪ ಪಡುತ್ತೀರಿ. ಆದ್ದರಿಂದ ಇನ್ಮುಂದೆ ನಿಮ್ಮ ಅಂತರಾತ್ಮಕ್ಕೂ ಗೌರವ ನೀಡಿ. ಅಂತರಾತ್ಮದಲ್ಲಿ ಭಗವಂತ ಅಡಗಿರುತ್ತಾನೆ. ಆದ್ದರಿಂದ ಭಗವಂತ ನೀಡಿದ ಆವರವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲು ಈ ಬಾರಿಯಿಂದ ಪ್ರಯತ್ನಿಸಿ. ಇದುವರೆಗೆ ಹೇಳಿದ ವಿಷಯಗಳು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಡೆಯುತ್ತಿದ್ದರೆ ಖಂಡಿತವಾಗಿಯೂ ಹೌದು, ನಿಜ, ಇದೆಲ್ಲವೂ ನನ್ನ ಜೀವನದಲ್ಲಿ ನಡೆಯುತ್ತಿದೆ ಎಂದು ಮನಸ್ಸಿನಲ್ಲಾದರೂ ಅಂದುಕೊಳ್ಳಿ. ಇನ್ನೂ ನಿಮಗೆ ಅದ್ಭುತವಾದ ಆಧ್ಯಾತ್ಮಿಕ ರಹಸ್ಯಕ್ಕೆ ಈ 4 ದಿನಗಳು ಕೂಡ ಆರಂಭದ ಹಂತ ಎಂದೇ ಹೇಳಬಹುದು. ಏಕೆಂದರೆ ನಿಮಗೆ ಸಂಬಂಧಿಸಿದ ಕೆಲವು ಸಂಕೇತಗಳು ಸಾಧಾರಣ ವ್ಯಕ್ತಿಗಳಿಗೆ ಅರ್ಥವಾಗುವುದಿಲ್ಲ. ಅಂದರೆ ನೀವು ಎಂದಾದರೂ ಗಮನಿಸಿದರೆ ಕೆಲವು ಸಂದರ್ಭಗಳಲ್ಲಿ ನೀವು ಹೋಗಬಾರದು ಅಂದುಕೊಂಡ ಜಾಗಕ್ಕೆ ಹೋಗಿ ತೊಂದರೆಗಳನ್ನು ಎದುರಿಸುವುದು, ಇನ್ನು ಕೆಲವು ಸಂದರ್ಭಗಳಲ್ಲಿ ಹೋಗಬೇಕೆಂದುಕೊಂಡ ಕೆಲಸ ಅಕಸ್ಮಾತ್ತಾಗಿ ತಿಳಿಯದೆ ನಿಂತು ಹೋಗುವುದು. ಆ ಸಮಯದಲ್ಲಿ ನಿಮಗೆ ಕೋಪ ಬರುವುದು, ಏಕೆ ಹೀಗೆ ನಡೆಯುತ್ತಿದೆ ಎಂದು ಬೇಸರಪಡುವುದು. ಹೀಗೆ ಕೆಲವು ಘಟನೆಗಳು ನಡೆದಿರುತ್ತವೆ. ಆದರೆ ಕೆಲವು ದಿನಗಳ ನಂತರ ನೋಡಿದರೆ ಅಲ್ಲಿಗೆ ಹೋಗದಿರುವುದೇ ಒಳ್ಳೆಯದಾಯಿತು ಎಂದು ಯಾರೋ ಒಬ್ಬರ ಮೂಲಕ ನಿಮಗೆ ತಿಳಿಯುತ್ತದೆ. ಇದೆಲ್ಲವೂ ಆಕಸ್ಮಿಕ ಅಂದ್ಕೊಳ್ಳುತ್ತಿದ್ದೀರಾ? ಖಂಡಿತ ಅಲ್ಲ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಶಕ್ತಿ ತನ್ನ ಕೆಲಸವನ್ನು ತಾನು ಮಾಡುತ್ತಾ ಸಾಗಿ ನಿಮ್ಮನ್ನು ಕಾಪಾಡುತ್ತಿದೆ. ಅದು ಗಂಡಾಂತರಗಳಿಂದ ನಿಮ್ಮನ್ನು ರಕ್ಷಿಸುತ್ತಿದೆ. ಹಾಗೆಯೇ ಬಹಳಷ್ಟು ಬಾರಿ ನೀವು ಒಂಟಿಯಾಗಿದ್ದೀರಿ ಎಂದು ಭಾವಿಸಿದಾಗ ಇಲ್ಲ ಇನ್ನಗೆ ನಾನೂ ಇದ್ದೇನೆ ಎಂದು ಧೈರ್ಯವನ್ನು ನೀಡುತ್ತಿದೆ. ಯಾರೂ ನನ್ನನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು ನೀವು ಕೊರಗುತ್ತಿರುವಾಗಲೂ ನಿಜಕ್ಕೆ ನೀವು ಒಂಟಿಯಾಗಿಲ್ಲ. ನಿಮ್ಮ ಜೀವನದಲ್ಲಿ ಭಗವಂತನ ಅನುಗ್ರಹ ತುಂಬಾ ಬಲವಾಗಿದೆ. ಒಮ್ಮೆ ಗಮನಿಸಿ ಎಂದು ನಿಮ್ಮನ್ನು ಎಚ್ಚರಿಸಿದೆ. ಮುಖ್ಯವಾಗಿ ಆಗಸ್ಟ್ 12, 13, 14, 15ರ ಈ 4 ದಿನಗಳನ್ನು ಪರಿಶೀಲಿಸಿದರೆ ನಿಮ್ಮ ಮೇಲೆ ದುರ್ಗಾದೇವಿಯ ಕೃಪೆ ತುಂಬಾ ಹೆಚ್ಚಾಗಿ ವಿಶೇಷವಾಗಿ ಇದೆ ಎಂದು ಅನೇಕ ಆಧ್ಯಾತ್ಮಿಕ ಗ್ರಂಥಗಳು ಸಹ ಹೇಳುತ್ತಿವೆ. ಅದಕ್ಕೆ ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಅಸಾಧ್ಯವಾದ ಪರಿಸ್ಥಿತಿಗಳು ಕೂಡ ಅದ್ಭುತವಾಗಿ ಬದಲಾಗಿವೆ. ನೀವು ಪೂರ್ತಿಯಾಗಿ ಸೋತುಹೋದೆ ಎಂದುಕೊಂಡ ಸಮಯದಲ್ಲಿ ಒಂದು ಹೊಸ ಮಾರ್ಗ ನಿಮ್ಮ ಕಣ್ಣ ಮುಂದೆ ಕಾಣಿಸಿದೆ. ಎಲ್ಲರೂ ದೂರವಾದಾಗ ಒಬ್ಬ ವ್ಯಕ್ತಿ ಬಂದು ನಿಮಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡುವುದು, ಇದೆಲ್ಲವೂ ದೈವ ಸಂಕಲ್ಪ. ಆದರೆ ನೀವು ಒಂದು ಜಾಗರೂಕತೆಯನ್ನು ಇಲ್ಲಿಂದ ತೆಗೆದುಕೊಳ್ಳಬೇಕು. ನೀವು ಗತಕಾಲವನ್ನು ಹೆಚ್ಚಾಗಿ ನೆನಪಿಸಿಕೊಳ್ಳುತ್ತಿದ್ದೀರಿ. ನಿಮಗೆ ನೋವು ನೀಡಿದವರನ್ನು ಮರೆಯುತ್ತಿಲ್ಲ. ಯಾರೋ ಒಬ್ಬರು ಹೇಳಿದ ಮಾತನ್ನು ವರ್ಷಗಳ ನಂತರವೂ ನೆನಪಿಟ್ಟುಕೊಳ್ಳುತ್ತಿದ್ದೀರಿ. ಇದು ನಿಮ್ಮ ದೌರ್ಬಲ್ಯವಾಗಿ ಬದಲಾಗುತ್ತಿದೆ. ಗತಕಾಲವನ್ನು ಬಿಡದಿದ್ದರೆ ಭವಿಷ್ಯವನ್ನು ಪೂರ್ತಿಯಾಗಿ ನೀವು ಆಸ್ವಾದಿಸಲು ಸಾಧ್ಯವಿಲ್ಲ. ಅದಕ್ಕೆ ಇನ್ಮುಂದೆಯಾದರೂ ನಿಮಗೆ ನಷ್ಟ ಉಂಟುಮಾಡಿದವರನ್ನು ಕ್ಷಮಿಸಿಬಿಡಿ. ಅವರಿಗಾಗಿ ನಿಮ್ಮ ಮನಃಶಾಂತಿಯನ್ನು ದೂರ ಮಾಡಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಕೆಲವು ವಿಚಿತ್ರವಾದ ಸಂಕೇತಗಳು ನಿಮಗೆ ಕಾಣಿಸಿರಬಹುದು. ಅಂದರೆ ಅನುಕೂಲವಾಗಿ ಒಂದೇ ಸಂಖ್ಯೆ ಪದೇ ಪದೇ ಕಾಣಿಸುವುದು, ಯಾವುದಾದರೂ ಒಂದೇ ರೀತಿಯ ಕನಸು ಪದೇ ಪದೇ ಬರುವುದು, ಕೆಲವು ಪ್ರಾಣಿಗಳು ಅಥವಾ ಪಕ್ಷಿಗಳು ಪದೇ ಪದೇ ನಿಮಗೆ ಎದುರಾಗುವುದು. ಇಂತಹ ಸಂಕೇತಗಳನ್ನು ನೀವು ಗಮನಿಸುತ್ತಿಲ್ಲ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಇವುಗಳಿಗೆ ಕೆಲವು ವಿಶೇಷವಾದ ಅರ್ಥಗಳಿರುತ್ತವೆ. ಪ್ರಕೃತಿ ಕೆಲವೊಮ್ಮೆ ನಮಗೆ ಮುಂಚಿತವಾಗಿಯೇ ಅನೇಕ ರೀತಿಯ ಸಂದೇಶಗಳನ್ನು ನೀಡುತ್ತದೆ.
ಹಾಗೂ ಅವುಗಳನ್ನು ಅರ್ಥಮಾಡಿಕೊಳ್ಳುವ ಅವಕಾಶವನ್ನು ನಮಗೂ ಕಲ್ಪಿಸುತ್ತದೆ. ಆದರೆ ಅದನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ, ನಿಮ್ಮ ಜೀವನದಲ್ಲಿ ಪ್ರಸ್ತುತ ಒಂದು ಬದಲಾವಣೆಯ ಹಂತವು ಆಗಸ್ಟ್ 12ರಿಂದ 15ರ ಈ 4 ದಿನಗಳಲ್ಲಿ ನಡೆಯುತ್ತಿದೆ. ಕೆಲವೊಬ್ಬರು ಹಳೆಯ ವ್ಯಕ್ತಿಗಳು ದೂರವಾಗುತ್ತಾರೆ, ಹೊಸ ವ್ಯಕ್ತಿಗಳು ಅಕಸ್ಮಾತ್ತಾಗಿ ಪರಿಚಯವಾಗುತ್ತಾರೆ. ಕೆಲವು ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ, ಕೆಲವು ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಮೊದಲು ಇವೆಲ್ಲವೂ ನಿಮಗೆ ನಷ್ಟದಂತೆ ಕಾಣಿಸಬಹುದು, ಆದರೆ ಭವಿಷ್ಯದಲ್ಲಿ ಅವೇ ನಿಮಗೆ ಆಶೀರ್ವಾದಗಳಾಗಿ ಬದಲಾಗುತ್ತವೆ. ಅದಕ್ಕೆ ಪ್ರಸ್ತುತ ನಡೆಯುತ್ತಿರುವ ಈ ಬದಲಾವಣೆಗಳನ್ನು ನೋಡಿ ಎಲ್ಲೂ ಹೆದರಬೇಡಿ. ಭಗವಂತ ನಿಮ್ಮ ಜೀವನವನ್ನು ಒಂದು ಹೊಸ ದಿಕ್ಕಿಗೆ ಕೊಂಡೊಯ್ಯುತ್ತಿದ್ದಾನೆ ಎಂದು ಮನಪೂರ್ವಕವಾಗಿ ನಂಬಿ. ಈಗ ನಿಮಗೊಂದು ಪ್ರಶ್ನೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಯಾವುದಾದರೂ ವಿಚಿತ್ರವಾದ ಕನಸನ್ನು, ವಿಶೇಷವಾಗಿ ಕನಸಿನಲ್ಲಿ ನೀರು, ದೇವಾಲಯ, ಶಿವಲಿಂಗ ಅಥವಾ ಕೆಲವು ರಹಸ್ಯಮಯ ದೇವಾಲಯಗಳು, ಸಂಕೇತಗಳು ಮುಂತಾದವುಗಳನ್ನು ಕಂಡಿದ್ದರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಹೌದು ಎಂದಾದರೂ ಅಂದುಕೊಳ್ಳಿ. ಇನ್ನು ಒಂದು ಅದ್ಭುತವಾದ ರಹಸ್ಯದ ಬಗ್ಗೆ ಹೇಳಿಕೊಳ್ಳೋಣ. ಅದೇನೆಂದರೆ, ಆಧ್ಯಾತ್ಮಿಕ ರಹಸ್ಯಗಳನ್ನು ಅಂದರೆ ನಿಮ್ಮ ಮುಂದೆ ಎಷ್ಟೋ ರೀತಿಯಲ್ಲಿ ಭಗವಂತನ ಅನುಗ್ರಹಗಳು ಹೇಗೆ ನಿಮ್ಮ ಬಳಿಗೆ ಬರುತ್ತಿವೆಯೋ ನೋಡಿ. ಆದರೆ ನೀವು ಮಾತ್ರ ಬಂದಂತಹ ಅವಕಾಶಗಳನ್ನು, ವಿಜಯಗಳನ್ನು ನೋಡಿಯೂ ನೋಡದಂತೆ ನಿರ್ಲಕ್ಷಿಸುತ್ತಿದ್ದೀರಿ. ನಿಮಗೆ ಪ್ರಕೃತಿಯ ಶಕ್ತಿಗಳೊಂದಿಗೆ ಒಂದು ವಿಶೇಷವಾದ ನಂಟು ಇರುತ್ತದೆ, ಆದರೆ ನೀವು ಅದನ್ನು ನಿರ್ಲಕ್ಷಿಸುತ್ತಿದ್ದೀರಿ. ನೀವು ಗಮನಿಸಿದ್ದರೆ ಕೆಲವು ಪ್ರದೇಶಗಳಿಗೆ ಹೋದ ತಕ್ಷಣ ನಿಮಗೆ ತಿಳಿಯದಂತಹ ಪ್ರಶಾಂತತೆ ಸಿಗುತ್ತದೆ. ಕೆಲವು ಪ್ರದೇಶಗಳಿಗೆ ಹೋದ ತಕ್ಷಣ ಅಸೌಕರ್ಯ ಅನಿಸುತ್ತದೆ. ಇದು ನಿಮ್ಮ ಕಲ್ಪನೆಯಲ್ಲ, ನಿಮ್ಮ ಆತ್ಮ ಕೆಲವು ಶಕ್ತಿಗಳನ್ನು ಗುರುತಿಸಿಬಿಡುತ್ತದೆ. ಅದಕ್ಕೆ ನೀವು ಬಹಳಷ್ಟು ಬಾರಿ ಮುಂಚಿತವಾಗಿಯೇ ಕೆಲವು ವಿಷಯಗಳನ್ನು ಅಂದಾಜು ಮಾಡಿಬಿಡುತ್ತೀರಿ. ಇದೇ ಕಾರಣಕ್ಕೆ ನಿಮ್ಮ ಮಾತುಗಳನ್ನು ಬಹಳಷ್ಟು ಜನರು ನಂತರ ನೆನಪಿಸಿಕೊಳ್ಳುತ್ತಾರೆ ಕೂಡ. ಹೌದು, ಅಂದು ನೀನು ಹೇಳಿದ್ದು ನಿಜವಾಯಿತು ಎಂದು ಎದುರಿನ ವ್ಯಕ್ತಿಗಳು ನಿಮ್ಮೊಂದಿಗೆ ಹೇಳುತ್ತಾರೆ. ಇಂತಹ ಅನುಭವ ನಿಜಕ್ಕೂ ನಿಮಗೆ ಬಹಳಷ್ಟು ಬಾರಿ ಎದುರಾಗಿರಬಹುದು. ಆದರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ಕಾಣಿಸುವ ಕೆಲವು ಸಂಕೇತಗಳ ಹಿಂದೆ ಇರುವ ಆಧ್ಯಾತ್ಮಿಕ ರಹಸ್ಯದ ಬಗ್ಗೆ ಈಗ ನೀವು ಖಂಡಿತವಾಗಿ ತಿಳಿದುಕೊಳ್ಳಿ. ಈ ರಹಸ್ಯ ತಿಳಿದುಕೊಂಡ ನಂತರ ನಿಮ್ಮ ಗತಕಾಲದಲ್ಲಿ ನಡೆದ ಅನೇಕ ಘಟನೆಗಳು ನಿಮಗೆ ಖಂಡಿತವಾಗಿ ನೆನಪಿಗೆ ಬರುತ್ತವೆ. ಕೆಲವರಂತೂ ಆಶ್ಚರ್ಯಪಡಬಹುದು, ಕೆಲವರು ಭಾವೋದ್ವೇಗಕ್ಕೆ ಒಳಗಾಗಬಹುದು. ಏಕೆಂದರೆ ಇವು ಸಾಧಾರಣ ವಿಷಯಗಳಂತೂ ಅಲ್ಲವೇ ಅಲ್ಲ. ಇದು ತರತರಗಳಿಂದ ಬರುತ್ತಿರುವ ಆಧ್ಯಾತ್ಮಿಕ ನಂಬಿಕೆಗೆ ಸಂಬಂಧಿಸಿದ ಅಂಶ. ಈಗ ನೀವು ಬಹಳ ಜಾಗರೂಕರಾಗಿ ಕೇಳಿ. ನಿಮಗೆ ದೈವಾನುಗ್ರಹದ ಶಕ್ತಿಯೊಂದಿಗೆ ಹೆಚ್ಚಾಗಿ ಒಂದು ಬಂಧ ಏರ್ಪಡಲಿದೆ. ಏಕೆ ಕೆಲವರ ಜೀವನದಲ್ಲಿ ಪದೇ ಪದೇ ಸರ್ಪ ಸಂಕೇತಗಳು ಕಾಣಿಸುತ್ತವೆ? ಹಾಗೆಯೇ ನೀವು ಮಾಡುತ್ತಿರುವ ಒಂದು ತಪ್ಪೇನು? ಆ ತಪ್ಪು ಯಾಕೆ ಹೀಗೆ ನಡೆಯುತ್ತಿದೆ? ನಿಮ್ಮ ಅದೃಷ್ಟವನ್ನು ಯಾಕೆ ತಡೆಯುತ್ತಿದೆ ಎಂಬ ವಿಷಯಗಳನ್ನು ಈಗ ನಾವು ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇದುವರೆಗೆ ನಾವು ಮಾತನಾಡಿಕೊಂಡ ವಿಷಯಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ಸಂಕೇತಗಳನ್ನು ತಿಳಿಯಜೇಸ್ತಾಯಿ. ಆದರೆ ಈಗ ಹೇಳುವ ಆಸಕ್ತಿಕರವಾದ ಅಂಶವೇನೆಂದರೆ, ನೀವು ಎಷ್ಟೋ ಆತುರದಿಂದ ಎದುರು ನೋಡುತ್ತಿರುವ ವಿಷಯ, ದೈವಶಕ್ತಿಯೊಂದಿಗೆ ನಿಮಗಿರುವ ಆಧ್ಯಾತ್ಮಿಕ ಬಂಧದ ಬಗ್ಗೆ. ಮೊದಲು ಒಂದು ವಿಷಯವನ್ನು ನೆನಪಿಸಿಕೊಳ್ಳಿ. ಸರ್ಪ ಎಂಬುದು ಕೇವಲ ಒಂದು ಪ್ರಾಣಿ ಮಾತ್ರವಲ್ಲ. ಭಾರತೀಯ ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ಅದು ಶಕ್ತಿ, ರಕ್ಷಣೆ, ಜ್ಞಾನ ಮತ್ತು ಕರ್ಮದ ಸಂಕೇತವಾಗಿ ಭಾವಿಸಲ್ಪಡುತ್ತದೆ. ಅದಕ್ಕೆ ಪರಮೇಶ್ವರನ ಕಂಠದಲ್ಲಿ ನಾಗಾಭರಣವಾಗಿದೆ. ಅದಕ್ಕೆ ಶ್ರೀಮಹಾವಿಷ್ಣುವಿಗೆ ಶೇಷಶಯನವಾಗಿದೆ. ಕೆಲವು ದೇವಾಲಯಗಳಲ್ಲಿ ನಾಗದೇವತೆಗಳಿಗೆ ವಿಶೇಷವಾದ ಸ್ಥಾನವಿರುತ್ತದೆ. ಆದರೆ ಈಗ ನೀವು ಕೇಳಲಿರುವ ಆಶ್ಚರ್ಯಕರ ವಿಷಯವೇನೆಂದರೆ, ಪ್ರತಿಯೊಂದು ರಾಶಿಗೂ ನಾಗಶಕ್ತಿಯೊಂದಿಗೆ ಒಂದು ಸಂಕೇತಾತ್ಮಕವಾದ ನಂಟಿದೆ ಎಂದು ಎಷ್ಟೋ ರೀತಿಯ ಜ್ಯೋತಿಷ್ಯ ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ನಿಮ್ಮ ಸ್ವಭಾವವೂ ಸರ್ಪದಂತಹುದೇ. ಅಗತ್ಯವಿಲ್ಲದಿದ್ದಾಗ ಯಾರನ್ನೂ ತೊಂದರೆಗೊಳಿಸುವುದಿಲ್ಲ. ನೀವು ನಿಮ್ಮ ದಾರಿಯಲ್ಲಿ ನೀವು ಖಂಡಿತವಾಗಿ ಸಾಗುತ್ತಿರುತ್ತೀರಿ. ಆದರೆ ನಿಮಗೆ ಅಪಾಯ ಎದುರಾಗುತ್ತದೆ ಎಂದು ಅನಿಸಿದರೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದು ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬಾರಿ ಸರ್ಪಗಳಿಗೆ ಸಂಬಂಧಿಸಿದ ಕನಸುಗಳು, ಸಂಕೇತಗಳು, ಚಿತ್ರಗಳು ಅಥವಾ ಅಂದುಕೊಳ್ಳದ ಘಟನೆಗಳು ಎದುರಾಗುತ್ತಿರಬಹುದು. ಇಲ್ಲಿ ಬಹಳಷ್ಟು ಜನರು ಮಾಡುವ ಒಂದು ದೊಡ್ಡ ತಪ್ಪೇನೆಂದರೆ, ಸರ್ಪದ ಬಗ್ಗೆ ಕೇಳಿದ ತಕ್ಷಣ ಹೆದರುವುದು ಅಥವಾ ಅದನ್ನು ಕೆಟ್ಟ ಶಕುನವೆಂದು ಭಾವಿಸಿ, ಪ್ರತಿ ಸಂದರ್ಭದಲ್ಲೂ ಅದನ್ನೊಂದು ಎಚ್ಚರಿಕೆಯೆಂದು ಭಾವಿಸಿ ಭಯಪಡುವುದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಅದೊಂದು ಬದಲಾವಣೆಯ ಸೂಚನೆಯಾಗಿರಬಹುದು ಎಂದು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಅಡಗಿರುವ ವಿಷಯಗಳನ್ನು ಹೊರಹಾಕುವ ಸೂಚನೆಯಾಗಿ ಇದು ಈ ದಿನ ನಿಮಗೆ ಖಂಡಿತವಾಗಿ ಅವಗಾಹನೆ ಮೂಡಿಸಲಿದೆ. ಈಗ ನೀವು ಮಾಡುತ್ತಿರುವ ಒಂದು ತಪ್ಪು ಏನೆಂದು ತಿಳಿದುಕೊಳ್ಳೋಣ. ನಿಮ್ಮ ಅದೃಷ್ಟವನ್ನು ನಿಧಾನವಾಗಿ ತಡೆಯುತ್ತಿರುವ ಆ ತಪ್ಪೇನೆಂದರೆ, ನಿಮ್ಮ ಅಂತರಾತ್ಮ ಹೇಳುವ ಎಚ್ಚರಿಕೆಗಳನ್ನು ನೀವು ಗಮನಿಸದಿರುವುದು. ಬಹಳಷ್ಟು ಬಾರಿ ನಿಮ್ಮ ಮನಸ್ಸು ಮುಂಚಿತವಾಗಿಯೇ ನಿಮ್ಮನ್ನು ಎಚ್ಚರಿಸಿದೆ. ಈ ವ್ಯಕ್ತಿಯನ್ನು ಪೂರ್ತಿಯಾಗಿ ನಂಬಬೇಡ, ಈ ಕೆಲಸ ಈಗ ಮಾಡಬೇಡ, ಈ ನಿರ್ಧಾರ ಈಗ ನಿನಗೆ ಸರಿಯಲ್ಲ ಎಂದು ಒಳಗಿನಿಂದ ಒಂದು ಧ್ವನಿ ಕೇಳಿಸುತ್ತಾ ಬರುತ್ತದೆ. ಆದರೆ ನೀವು ಕೆಲವೊಮ್ಮೆ ಇತರರ ಮಾತುಗಳನ್ನು ಕೇಳಿ ನಿಮ್ಮ ಅಂತರಾತ್ಮವನ್ನು ನಿರ್ಲಕ್ಷಿಸಿದ್ದೀರಿ. ನಂತರ ಸಮಸ್ಯೆಗಳು ಬಂದಾಗ ಮೊದಲಿನಿಂದಲೂ ನನಗೂ ಹೀಗೆಯೇ ಅನಿಸಿತ್ತು, ಹಾಗೆ ಮಾಡಿದ್ದರೆ ಚೆನ್ನಾಗಿರುತ್ತಿತ್ತಲ್ಲ ಎಂದು ಪಶ್ಚಾತ್ತಾಪ ಪಟ್ಟಿದ್ದೀರಿ. ಇದು ನೀವು ತಿದ್ದುಕೊಳ್ಳಬೇಕಾದ ದೊಡ್ಡ ತಪ್ಪು. ಭಗವಂತ ನಿಮಗೆ ನೀಡಿರುವ ಈ ಅಂತರಾತ್ಮದ ಧ್ವನಿ
ನಿಮಗೆ ಕೇಳಿಸುವುದರಿಂದ ಅದನ್ನು ಮೊದಲು ಗೌರವಿಸಿ. ಅದು ನಿಮ್ಮ ಜೀವನವನ್ನು ರಕ್ಷಿಸುವ ಒಂದು ವರದಂತೆ. ಇನ್ನು ಮತ್ತೊಂದು ಆಶ್ಚರ್ಯಕರ ವಿಷಯವೇನೆಂದರೆ, ಪದೇ ಪದೇ ಒಂದೇ ರೀತಿಯ ಕನಸುಗಳು ನಿಮಗೆ ಕಾಣಿಸುವುದು. ಕನಸಿನಲ್ಲಿ ಮರಗಳು, ನೀರು, ದೇವಾಲಯಗಳು, ಶಿವಲಿಂಗಗಳು, ವಿಶೇಷವಾಗಿ ಸರ್ಪಕ್ಕೆ ಸಂಬಂಧಿಸಿದ ಸಂಕೇತಗಳು. ಇಂತಹ ಕನಸುಗಳು ಬರುತ್ತಿದ್ದರೆ ಭಯದಿಂದ ನೋಡಬೇಡಿ. ಪ್ರತಿಯೊಂದು ಕನಸಿಗೂ ಅರ್ಥವಿರುವುದಿಲ್ಲ. ಆದರೆ ಕೆಲವು ಕನಸುಗಳು ನಮ್ಮ ಮನಸ್ಸಿನಲ್ಲಿರುವ ಭಯಗಳನ್ನು, ಆಸೆಗಳನ್ನು ಅಥವಾ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಬದಲಾವಣೆಗಳನ್ನು ಯಾವುದೋ ಒಂದು ರೀತಿಯಲ್ಲಿ ಚಿತ್ರಿಸಿ ತೋರಿಸುತ್ತವೆ. ಅದಕ್ಕೆ ಕನಸುಗಳ ಅರ್ಥವನ್ನು ಅತಿಯಾಗಿ ಊಹಿಸಬೇಡಿ. ಪ್ರಸ್ತುತ ಜೀವನದ ಮೇಲೆ ಗಮನ ಹರಿಸಿ. ನಿಮ್ಮ ಜೀವನದಲ್ಲಿ ಪ್ರಸ್ತುತ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುವ ಸೂಚನೆಗಳು ಆಗಸ್ಟ್ 12, 13, 14, 15ರ ಈ 4 ದಿನಗಳಲ್ಲಿ ಬಲವಾಗಿ ಕಾಣಿಸುತ್ತಿವೆ. ಗತಕಾಲದಲ್ಲಿ ನಿಮಗೆ ಅನ್ಯಾಯ ಮಾಡಿದ ಕೆಲವರ ನಿಜರೂಪ ಈ 4 ದಿನಗಳಲ್ಲಿ ಹೊರಬರುತ್ತದೆ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡ ವ್ಯಕ್ತಿಗಳು ನಿಮಗೆ ದೂರವಾಗುತ್ತಾರೆ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಹೊಸ ವ್ಯಕ್ತಿಗಳಾಗಿದ್ದರೂ ಈಗ ನಿಮಗೆ ಪರಿಚಯವಾಗಬಹುದು. ಈ ಬದಲಾವಣೆಗಳನ್ನು ಹಾಗೂ ನಿಮಗೆ ಬರುವ ಕೆಲವು ಸಂಕೇತಗಳನ್ನು ನೋಡಿ ನಿರ್ಲಕ್ಷ್ಯದಿಂದ ಹೆದರಬೇಡಿ. ಕೆಲವು ಸಂಬಂಧಗಳು ದೂರವಾಗುವುದನ್ನು ಕೂಡ ನೀವು ಖಂಡಿತವಾಗಿ ಸಂಪೂರ್ಣವಾಗಿ ಆಸ್ವಾದಿಸಬೇಕು. ಏಕೆಂದರೆ ಕೆಲವು ಸಂಬಂಧಗಳು ದೂರವಾಗುತ್ತಿವೆ ಎಂದರೆ ಅದಕ್ಕೂ ಒಂದು ಅರ್ಥವಿರುತ್ತದೆ. ಭಗವಂತನ ಅನುಗ್ರಹಗಳು, ಆಶೀರ್ವಾದಗಳು ಯಾವ ರೀತಿ, ಯಾವಾಗ, ಹೇಗೆ ಎದುರಾಗುತ್ತವೆ ಎಂಬುದನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ತಪ್ಪಾದ ವ್ಯಕ್ತಿಗಳಾಗಿದ್ದರೆ ಅವರು ಖಂಡಿತವಾಗಿ ನಮ್ಮಿಂದ ದೂರವಾಗುತ್ತಾರೆ. ಸರಿಯಾದ ವ್ಯಕ್ತಿಗಳಾಗಿದ್ದರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಇರುತ್ತಾರೆ, ಎಲ್ಲೂ ಹೊರಟು ಹೋಗುವುದಿಲ್ಲ. ಇನ್ನು ನೀವು ಈ ವಿಡಿಯೋವನ್ನು ಇದುವರೆಗೆ ನೋಡುತ್ತಿದ್ದೀರಿ ಎಂದರೆ ಅದು ತುಂಬಾ ದೊಡ್ಡ ವಿಷಯವೇ. ಏಕೆಂದರೆ ಈ ಮಾಹಿತಿ ಮತ್ತೊಬ್ಬರಿಗೂ ಉಪಯೋಗವಾಗಬಹುದು. ಆದ್ದರಿಂದ ನೀವು ಎಷ್ಟೋ ರೀತಿಯಲ್ಲಿ ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ದೀರಲ್ಲವೇ? ಆದ್ದರಿಂದ ಈ ವಿಷಯವನ್ನು ಕೂಡ ನೀವು ನಂಬಿದರೆ ಮತ್ತಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನು ನೀವು ಪಟ್ಟ ಪ್ರತಿಯೊಂದು ಕಷ್ಟವೂ ಒಂದು ದಿನ ನಿಮ್ಮ ಬಲವಾಗಿ ಬದಲಾಗುತ್ತದೆ ಎನ್ನುತ್ತಾರಲ್ಲವೇ? ಅದನ್ನೇ ಆಗಸ್ಟ್ 12, 13, 14, 15ರ ಈ 4 ದಿನಗಳಲ್ಲಿ ನೀವು ನೋಡಲಿದ್ದೀರಿ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರು ಇಂದು ಆನಂದಕ್ಕೆ ಮಾರ್ಗವಾಗಲಿದೆ. ನೀವು ಎದುರಿಸಿದ ಪ್ರತಿಯೊಂದು ಪರೀಕ್ಷೆಯೂ ನಿಮ್ಮಲ್ಲಿರುವ ಶಕ್ತಿಯನ್ನು ಹೊರಗೆ ತರಲಿದೆ. ಅದಕ್ಕೆ ಎಂದಿಗೂ ನಿರಾಶೆಗೊಳ್ಳಬೇಡಿ ಎಂದು ಯಾರೋ ಒಬ್ಬರ ಮೂಲಕ ನಮಗೆ ಆ ಮಾತು ಕೇಳಿಸುತ್ತಿರುತ್ತದೆ. ಭಗವಂತನ ಮೇಲೆ ನಂಬಿಕೆಯಿಡಿ. ನಿಮ್ಮ ಶ್ರಮವನ್ನು ಇದೇ ರೀತಿ ಮುಂದುವರಿಸಿ. ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಮುಖ್ಯವಾಗಿ ಅಸೂಯೆ, ದ್ವೇಷ, ಸೇಡು ಮುಂತಾದ ಭಾವನೆಗಳಿಗೆ ಈ 4 ದಿನಗಳ ಕಾಲ ಪೂರ್ತಿಯಾಗಿ ದೂರವಿರಿ. ಹಾಗೆಯೇ ನಿಮ್ಮ ಜೀವನಕ್ಕೆ ಬರಲಿರುವ ಬಾಂಧವ್ಯಗಳನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಸ್ವಾಗತಿಸಿ. ಆದರೆ ನೆನಪಿಟ್ಟುಕೊಳ್ಳಿ, ನಿಜವಾದ ಶಕ್ತಿ ಕೋಪದಲ್ಲಿಲ್ಲ, ಸೇಡಿನಲ್ಲಿಲ್ಲ, ಸಹನೆಯಲ್ಲಿದೆ. ಹಾಗೆಯೇ ಆತ್ಮವಿಶ್ವಾಸದಲ್ಲಿದೆ. ಇನ್ನು ಕಷ್ಟಗಳನ್ನು ಗೆದ್ದು ಮತ್ತೆ ಏಳುವ ಧೈರ್ಯದಲ್ಲಿದೆ. ಇದುವರೆಗೆ ನೀವು ತಿಳಿದುಕೊಂಡ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಅನೇಕ ಘಟನೆಗಳಿಗೆ ಸಂಬಂಧಿಸಿದವುಗಳೇ ಆಗಿರಬಹುದು. ಆದರೆ ಈಗ ಹೇಳಲಿರುವ ಈ ವಿಷಯ ನಿಮಗೆ ಇನ್ನಷ್ಟು ಆಶ್ಚರ್ಯವನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಈಗ ಅಕಸ್ಮಾತ್ತಾಗಿ ಪ್ರವೇಶಿಸಿ ಮತ್ತೆ ಅಕಸ್ಮಾತ್ತಾಗಿ ಹೊರಟು ಹೋಗುವ ಸಂದರ್ಭಗಳು ಕಾಣಿಸುತ್ತಿವೆ. ಅವರನ್ನು ನೀವು ಮರೆಯಬೇಕೆಂದು ಪ್ರಯತ್ನಿಸಿದರೂ ಮರೆಯಲಾಗದೆ ನೋವಿನಲ್ಲಿರಬಹುದು. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ನಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಬರುವುದಿಲ್ಲ. ಕೆಲವರು ನಮಗೆ ಆನಂದವನ್ನು ನೀಡಲು ಬಂದರೆ, ಕೆಲವರು ಪಾಠಗಳನ್ನು ಕಲಿಸಲು ಬರುತ್ತಾರೆ. ಇನ್ನು ಕೆಲವರು ನಮ್ಮ ಅಸಲಿ ಶಕ್ತಿ ಏನೆಂಬುದನ್ನು ಹೊರಗೆ ತರಲು ನಮಗೆ ಪರಿಚಯವಾಗುತ್ತಾರೆ. ನಿಮ್ಮ ಜೀವನದಲ್ಲಿ ಈ 3 ರೀತಿಯ ವ್ಯಕ್ತಿಗಳು ಆಗಸ್ಟ್ 12ರಿಂದ 15ರ ಈ 4 ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತಾರೆ. ನಿಮ್ಮನ್ನು ಪರೀಕ್ಷಿಸುವವರು, ಅವಮಾನಿಸುವವರು, ಕೀಳಾಗಿ ಅಂದಾಜು ಮಾಡುವರು. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಈ 4 ದಿನಗಳಲ್ಲಿ ಒಂದು ಕಾರಣಕ್ಕಾಗಿಯೇ ಎದುರಾಗುತ್ತವೆ. ಏಕೆಂದರೆ ನೀವು ಎಷ್ಟೊಂದು ಬಲಶಾಲಿಗಳು ಎಂಬುದು ನಿಮಗೆ ತಿಳಿಯದ ಸಂದರ್ಭಗಳಲ್ಲಿ ಆ ಶಕ್ತಿಯನ್ನು ನಿಮಗೆ ನೆನಪಿಸಲು ಭಗವಂತ ಹಾಗೂ ಕಾಲ ಕೆಲವು ರೀತಿಯ ಪರೀಕ್ಷೆಗಳನ್ನು ಒಡ್ಡಲಿದೆ. ಇದಕ್ಕೆ ನೀವು ಖಂಡಿತವಾಗಿ ಸಿದ್ಧವಾಗಿರಬೇಕು. ಹಾಗೆಯೇ ಎಷ್ಟೇ ಕಷ್ಟಗಳು ಬಂದರೂ ನೀವು ನಿಂತರೆ ಆ ಶಕ್ತಿ ನಿಮಗೆ 10 ಪಟ್ಟಾಗಿ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ನಡೆಸುತ್ತದೆ. ಆದರೆ ನೆನಪಿಟ್ಟುಕೊಳ್ಳಬೇಕು, ಪ್ರತಿಯೊಬ್ಬರಿಗೂ ಕಾಲಸರ್ಪ ದೋಷಗಳು ಹಾಗೂ ಸರ್ಪದೋಷಗಳು ಇರುತ್ತವೆ ಎಂದು ಹೇಳುತ್ತಿರುತ್ತಾರಲ್ಲವೇ? ಅಂತಹವು ನಮ್ಮ ಜೀವನದಲ್ಲಿದ್ದಾಗ ಸರ್ಪದೋಷ ಹಾಗೂ ಕಾಲಸರ್ಪ ದೋಷಗಳಿಂದ ಬಾಧೆಪಡುತ್ತಿರುವವರು ಭಯಪಡುವ ಅಗತ್ಯವಿಲ್ಲ. ಏಕೆಂದರೆ ಇದಕ್ಕೆ ಸಂಬಂಧಿಸಿದಂತೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಬಹುದು. ಚೆನ್ನಾಗಿ ಹತ್ತಿರದಲ್ಲಿರುವ ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಗೆ 4 ದಿನಗಳ ಕಾಲ ಸುಬ್ರಹ್ಮಣ್ಯ ಅಷ್ಟಕ, ಅರಿಶಿನ ಕುಂಕುಮ, ಹೂವುಗಳು ಹಾಗೂ ಹಾಲಿನಿಂದ ಸ್ವಾಮಿಯನ್ನು ಚೆನ್ನಾಗಿ ಶೃಂಗರಿಸಿ ಪೂಜೆ ಮಾಡಿ ಸ್ವಾಮಿಗೆ ನಮಸ್ಕರಿಸಿ. ತಿಳಿದೋ ತಿಳಿಯದೆಯೋ ಯಾವುದೇ ಕಾಲಸರ್ಪ ದೋಷವಾಗಲಿ, ಸರ್ಪದೋಷವಾಗಲಿ ಇದ್ದು ನಮ್ಮನ್ನು ಪೀಡಿಸುತ್ತಾ ನಾವು ಅಂದುಕೊಂಡ ಕೆಲಸಗಳನ್ನು ಹಿಂದಕ್ಕೆ ಎಳೆಯುತ್ತಿದ್ದರೆ ಅವುಗಳಿಂದ ನಮಗೆ ವಿಮುಕ್ತಿ ನೀಡು ಎಂದು ಮನಪೂರ್ವಕವಾಗಿ ಸ್ವಾಮಿಯನ್ನು ಬೇಡಿಕೊಳ್ಳಿ. ಸ್ವಾಮಿಗೆ ಇಷ್ಟವಾದ ಪ್ರಸಾದ ಚಲಿಮಿಡಿ, ಅಕ್ಕಿಹಿಟ್ಟು, ಬೆಲ್ಲದ ಸಿಹಿ ಮುಂತಾದವುಗಳನ್ನು ನೈವೇದ್ಯ ಮಾಡಿ. ಹಾಗೆಯೇ ಪಿತೃದೇವತೆಗಳನ್ನು ಸ್ಮರಿಸಿ ಕುಲದೇವತೆಯ ಆರಾಧನೆ ಮಾಡಿಕೊಳ್ಳಿ. ಆಗಸ್ಟ್ 12, 13, 14,
15ರ ಈ 4 ದಿನಗಳಲ್ಲಿ ಬರಲಿರುವ ಅವಕಾಶಗಳನ್ನು ಚಿಕ್ಕ ಅವಕಾಶಗಳ ರೂಪದಲ್ಲಾದರೂ ಭಗವಂತ ದೊಡ್ಡ ಆಶೀರ್ವಾದಗಳನ್ನಾಗಿ ನಿಮಗೆ ಕಳುಹಿಸಲಿದ್ದಾನೆ. ಅದಕ್ಕೆ ಈ 4 ದಿನಗಳಲ್ಲಿ ಬರುವ ಪ್ರತಿಯೊಂದು ಅವಕಾಶವನ್ನೂ ಜಾಗರೂಕತೆಯಿಂದ ಪರಿಶೀಲಿಸಿ. ಇಲ್ಲಿ ಒಂದು ವಿಷಯವನ್ನು ನೆನಪಿಸಿಕೊಳ್ಳಿ, ನೀವು ಪ್ರಸ್ತುತ ಮಾಡುತ್ತಿರುವ ಶ್ರಮ ಎಲ್ಲೂ ವ್ಯರ್ಥವಾಗಿಲ್ಲ. ನಿಮ್ಮ ಶ್ರಮ ಕಣ್ಣಿಗೆ ಕಾಣಿಸದಿದ್ದರೂ ಅದರ ಫಲಿತಾಂಶ ನಿಧಾನವಾಗಿ ನಿಮಗೆ ಖಂಡಿತವಾಗಿ ಕಾಣಿಸುತ್ತದೆ. ಅಂದರೆ ಒಂದು ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯುವುದಿಲ್ಲವಲ್ಲ, ಹಾಗೆಯೇ ನಿಮ್ಮ ಶ್ರಮವೂ ಸರಿಯಾದ ಸಮಯದಲ್ಲೇ ಫಲ ನೀಡುತ್ತದೆ. ಆದ್ದರಿಂದ ಎಲ್ಲೂ ನಿರಾಶೆಗೊಳ್ಳಬೇಡಿ. ಕುಟುಂಬದ ಸದಸ್ಯರೊಂದಿಗೆ ತುಂಬಾ ಆಹ್ಲಾದಕರವಾಗಿ ಪ್ರಶಾಂತವಾಗಿ ಕಳೆಯುತ್ತೀರಿ ಈ 4 ದಿನಗಳಲ್ಲಿ. ಹಾಗೆಯೇ ನಿಮಗೆ ವಿರುದ್ಧವಾಗಿದ್ದಾರೆ ಅಂದುಕೊಂಡ ಮನುಷ್ಯರೂ ಸಹ ಮತ್ತೆ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಾರೆ. ತಮ್ಮ ತಪ್ಪನ್ನು ಅವರು ತಿಳಿದುಕೊಂಡು ನಿಮಗೆ ಕ್ಷಮಾಪಣೆಯನ್ನು ಕೇಳುತ್ತಾರೆ. ನೀವು ಯಾರೊಂದಿಗಾದರೂ ನಿಜ ಹೇಳಿದಾಗ ಕೆಲವು ಸಂದರ್ಭಗಳಲ್ಲಿ ನೀವು ಎಷ್ಟೇ ನಿಜ ಹೇಳಿದರೂ ನಂಬದೆ ನಿಮ್ಮನ್ನು ಅವಮಾನಿಸಿದ ವ್ಯಕ್ತಿಗಳು ಸಹ ನೀವು ಹೇಳಿದ ಮಾತುಗಳನ್ನು ಒಮ್ಮೆ ಪದೇ ನೆನಪಿಸಿಕೊಂಡು ಫಲಾನ ದಿನ ಇವನು ಹೇಳಿದ ವಿಷಯ ನಿಜವೇ ಎಂದು ಮತ್ತೆ ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಇಲ್ಲಿ ಆ ಬಂಧವು ಇನ್ನಷ್ಟು ಹೆಚ್ಚಾಗಿ 2ರಷ್ಟು ಅನುಕೂಲಕರವಾಗಿ ಬದಲಾಗುತ್ತದೆ. ಈ ರೀತಿಯಾಗಿ ಆಗಸ್ಟ್ 12ರಿಂದ 15ರ ಈ 4 ದಿನಗಳ ಕಾಲ ನಿಮ್ಮ ಆಲೋಚನೆಗಳು ಹಾಗೂ ನೀವು ಮಾಡುವ ಕೆಲಸಗಳೆಲ್ಲವೂ ಭಗವಂತನ ದೃಷ್ಟಿಯಲ್ಲಿರುತ್ತವೆ. ಆದ್ದರಿಂದ ಕೋಪವನ್ನು ನಿಯಂತ್ರಿಸಿಕೊಂಡು ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ. ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ದೀಪಾರಾಧನೆ ಮಾಡಿ, ತುಳಸಿ ಗಿಡದ ಆರಾಧನೆ, ಅರಳಿ ಮರದ ಆರಾಧನೆ ಮುಂತಾದವುಗಳನ್ನು ಮಾಡಿ. ಹಾಗೆಯೇ ಬಡವರಿಗೆ ಅನ್ನದಾನ ಮಾಡಿ. ಹತ್ತಿರದಲ್ಲಿ ಯಾರಾದರೂ ಭಿಕ್ಷುಕರು ಕಾಣಿಸಿದರೆ ಅವರಿಗೆ ಅನ್ನದಾನ ಮಾಡಿ. ಬಡ ವಿದ್ಯಾರ್ಥಿಗಳಿಗೆ ಏನಾದರೂ ಅಗತ್ಯವಿದ್ದರೆ ನಿಮ್ಮಿಂದಾದ ಸಹಾಯ ಮಾಡಿ. ಬೇಸರಪಡುವ ಅಗತ್ಯವಿಲ್ಲ. ಕಾಲ ಎಲ್ಲವನ್ನೂ ಖಂಡಿತವಾಗಿ ನಿಮಗೆ ತಲುಪಿಸುತ್ತದೆ. ನಿಮ್ಮ ಮಾರ್ಗದಲ್ಲಿ ನೀವು ಮುನ್ನಡೆಯಿರಿ. ಇತರರ ಅಭಿಪ್ರಾಯಗಳಿಗಾಗಿ ನಿಮ್ಮ ಜೀವನವನ್ನು ಎಲ್ಲೂ ನಿಲ್ಲಿಸುವ ಅಗತ್ಯವಿಲ್ಲ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಕೆಲವು ನಿಮಿಷಗಳು ಪ್ರಶಾಂತವಾಗಿ ಕುಳಿತುಕೊಳ್ಳಿ. ಭಗವಂತನ ನಾಮ ಜಪಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಆತಂಕಗಳನ್ನು ಪಕ್ಕಕ್ಕಿಡಿ. ಹಾಗೆ ಮಾಡುವುದರಿಂದ ನಿಮ್ಮಲ್ಲಿರುವ ಭಯ ಕಡಿಮೆಯಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿರ್ಧಾರಗಳು ಕೂಡ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುತ್ತವೆ. ಕೆಲವೊಮ್ಮೆ ನಿಮಗೆ ಬೇಕಾದ ಉತ್ತರಗಳು ಹೊರಗಿನ ಪ್ರಪಂಚದಲ್ಲಲ್ಲ, ನಿಮ್ಮ ಅಂತರಂಗದಲ್ಲೇ ಸಿಗುತ್ತವೆ. ಈ ವಿಷಯವನ್ನು ಅಸಲಿಗೆ ಮರೆಯಬೇಡಿ. ಈ ದಿನ ಈಗ ಹೇಳಿದ ಈ ವಿಷಯಗಳನ್ನೆಲ್ಲ ನೀವು ತಿಳಿದುಕೊಂಡಿದ್ದೀರಿ. ಆಗಸ್ಟ್ 12, 13, 14, 15ರ ಈ 4 ದಿನಗಳಲ್ಲಿ ಯಾವ ವಿಷಯದಲ್ಲಿ ಜಾಗರೂಕರಾಗಿರಬೇಕು ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಅವಸರದ ನಿರ್ಧಾರಗಳು, ಎಲ್ಲರನ್ನೂ ನಂಬುವುದು, ನಿಮ್ಮ ಮೌಲ್ಯವನ್ನು ನೀವೇ ಕಡಿಮೆ ಮಾಡಿಕೊಳ್ಳುವುದು. ಧನುಸ್ಸು ರಾಶಿಯವರೇ, ಈ ವಿವರಣೆ ನಿಮಗೆ ಇಷ್ಟವಾಗಿದ್ದರೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಭಕ್ತಿ ಜ್ಯೋತಿಷಿ ವಾಣಿ ಚಾನೆಲ್ನಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.